ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ವಿಡಿಯೋ ನೋಡಿದ್ರೇ ಗೊತ್ತಾಗ್ತಾ ಇದೆ ಇಲ್ಲಿನ ರೆಸಿಪಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನ ಹಣ್ಣಿನಲ್ಲಿ ಸೀಕರಣೆಯನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಮಾವಿನ ಹಣ್ಣಿನ ಸೀಕರಣೆ ತುಂಬಾ ಚೆನ್ನಾಗಿರುತ್ತೆ. ಸೀಸನ್ನಲ್ಲಿ ಮಾವಿನ ಹಣ್ಣಿನ ರೆಸಿಪಿಗಳನ್ನ ಎಷ್ಟು ಮಾಡಿದರೂ ಸಾಕಾಗೋದಿಲ್ಲ. ಬನ್ನಿ ಫ್ರೆಂಡ್ಸ್, ನಾನೊಂದು ಬೌಲ್ನಲ್ಲಿ ಮಾವಿನ ಹಣ್ಣುಗಳನ್ನು ಎತ್ತಿಟ್ಕೊಂಡಿದ್ದೀನಿ. ಈ ಹಣ್ಣುಗಳನ್ನು ನಾನು ಮೊದಲು ಚೆನ್ನಾಗಿ ವಾಶ್ ಮಾಡ್ಕೋಬೇಕು, ತೊಳ್ಕೊಬೇಕು. ಯಾಕೆ ಅಂತಂದರೆ ಅದರ ಮೇಲೆಲ್ಲ ಔಷಧಿಗಳನ್ನು ಸಿಂಪಡಿಸಲಾಗಿರುತ್ತೆ. ತರಕಾರಿಗಳಾಗಲಿ ಹಣ್ಣುಗಳಾಗಲಿ ನಾವು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ, ತೊಳ್ಕೊಬೇಕಾಗುತ್ತೆ ಹಣ್ಣುಗಳನ್ನ. ಹಣ್ಣುಗಳನ್ನು ತೊಳ್ಕೊಂಡಿದ್ದಾಯಿತು. ಈಗ ಇವುಗಳ ಸಿಪ್ಪೆಯನ್ನು ತೆಗೆದು ತಿರುಳನ್ನು ತಗೋಬೇಕಾಗುತ್ತೆ. ಈಗ ಹಣ್ಣುಗಳನ್ನು ಹೆಚ್ಕೋಬೇಕಾಗುತ್ತೆ. ನಾನಿಲ್ಲಿ 3 ಮಾವಿನ ಹಣ್ಣುಗಳನ್ನು ಮಾತ್ರ ತಗೊಂಡಿದ್ದೀನಿ. 3 ಹಣ್ಣಿಗಾಗುವಷ್ಟು ಒಂದು ಸೀಕರಣೆಯನ್ನು ನಾನು ತಯಾರು ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ಇದನ್ನು ಹೆಚ್ಕೊಬೇಕಾಗುತ್ತೆ. ಮೂರು ಹಣ್ಣುಗಳನ್ನು ನಾನಿಲ್ಲಿ ಹೆಚ್ಕೊಂಡಿದ್ದಾಯಿತು. ಈಗ ಇದನ್ನು ಸಿಪ್ಪೆಯನ್ನು ರಿಮೂವ್ ಮಾಡಿ ಹಣ್ಣನ್ನು ತಿರಳನ್ನು ಹೇಗೆ ತಗೊಳ್ಳೋದು ಅಂತ ನೀವು ಚಾಕು ತಗೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡು ಕೂಡ ಹಣ್ಣಿನ ತಿರಳನ್ನು ಹೊರ ತೆಗಿಬೋದು, ಅಥವಾ ಸ್ಪೂನಿಂದಲೂ ಕೂಡ ತಿರಳನ್ನು ತೆಗಿಬೋದಾಗಿದೆ. ನೀವು ಯಾವುದು ಅನುಕೂಲನೋ ಹಾಗೆ ಮಾಡ್ಬೋದು. ನಾನಿಲ್ಲಿ ಚಾಕುವಿನಿಂದ ಕೂಡ ರಿಮೂವ್ ಮಾಡ್ತಾ ಇದ್ದೀನಿ, ಹಾಗೆ ಸ್ಪೂನಿಂದಲೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಹಣ್ಣು ಗಟ್ಟಿ ಆದರೆ ನಾನು ಚಾಕುವಿನಿಂದ ಮಾಡ್ತೀನಿ. ಹಾಗೆ ಈ ಹಣ್ಣು ನೋಡಿ ಸ್ಮೂತ್ ಆಗಿದೆ, ಸ್ಪೂನಿಂದಲೇ ಆರಾಮಾಗಿ ತಿರುಳು ಆಚೆ ಬರ್ತಾ ಇದೆ. ನೀವು ಕೂಡ ಹಾಗೆ ಮಾಡ್ಬೋದು. ರೆಡಿಯಾಗಿದೆ ಹಣ್ಣಿನ ಒಳತಿರುಳು. ಇದನ್ನು ಮ್ಯಾಶ್ ಮಾಡ್ಕೋಬೇಕು. ಕೆಲವರು ಮಿಕ್ಸಿಯಲ್ಲಿ ಇದನ್ನು ರುಬ್ಕೋತಾರೆ, ಆದರೆ ಅದು ಪಾಯಸ ಥರ ತೆಳುವಾಗಿ ಆಗಿಬಿಡತ್ತೆ. ಈ ರೀತಿ ಪಲ್ಪ್ಗಳು ತಿನ್ನಬೇಕಾದ್ರೆ ಸಿಗಬೇಕು, ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಈಗ ಇದು ರೆಡಿ ಆಯಿತು. ಇದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು. ಇವಾಗ ಅದೇನಂತ ನೋಡೋಣ ಬನ್ನಿ. ಬೆಲ್ಲ, ನಾನು ಅರ್ಧ ಕಪ್ಪಷ್ಟು ಬೆಲ್ಲನ, ಅಂದರೆ ಅರ್ಧ ಬೌಲಷ್ಟು ಬೆಲ್ಲನ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್, ಅದು ಏಲಕ್ಕಿ ಪೌಡರು. ಏಲಕ್ಕಿನ ನಾನು ಕುಟಾಣಿಯಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ನೋಡಿ, ಇವೆರಡೇ ಇಂಗ್ರೀಡಿಯೆಂಟ್ಸು ಶೀಕರಣೆಗೆ. ಮ್ಯಾಶ್ ಮಾಡಿದಂತಹ ಮ್ಯಾಂಗೋ ತಿರುಳು ಹಾಗೂ ಬೆಲ್ಲ ಮತ್ತು ಏಲಕ್ಕಿ ಪೌಡ್ರು, ಇಷ್ಟಿಂದನೇ ಶೀಕರಣೆ ಸುಲಭವಾಗಿ ತಯಾರಾಗ್ತದೆ. ತುಂಬಾ ಈಸಿಯಾದಂತಹ ರೆಸಿಪಿ ಮತ್ತು ಅಷ್ಟೇ ರುಚಿಯಾದಂತಹ ಒಂದು ಸ್ವೀಟ್ ಆಗಿದೆ ಕೂಡ ಇದು. ಇದನ್ನು ನಾವು ಹೇಗೆ ಬೇಕಾದರೂ ತಿನ್ಬೋದು. ಸ್ಪೂನಲ್ಲಿ ಒಂದು ಬೌಲಲ್ಲಿ ಹಾಕ್ಕೊಂಡು ತಿಂದರೆ ಮಕ್ಕಳಿಗಂತೂ ತುಂಬಾ ಇಷ್ಟಪಡ್ತಾರೆ. ಮಕ್ಕಳೇ ಯಾಕೆ, ದೊಡ್ಡವರು ಕೂಡ ಅಷ್ಟೇ ಇಷ್ಟಪಡ್ತಾರೆ. ಹಾಗೆ ಚಪಾತಿಗೆ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಚಟ್ನಿ ಬದಲಿ ಈ ಒಂದು ಸ್ವೀಟನ್ನು ಹಾಕ್ಕೊಂಡು ಚಪಾತಿಗೆ ಕೊಟ್ಟರೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಹೇಗೆ ತಯಾರಾಗಿದೆ, ಸೂಪರಾಗಿ ತಯಾರಾಗಿದೆ. ಒಂದು ಲೈಕ್ ಕೊಟ್ಬಿಡಿ ಹಾಗೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಹಾಗೆ ಒಂದು ಹೈಪ್ ಕೊಟ್ಬಿಡಿ ಫ್ರೆಂಡ್ಸ್. ಹೈಪ್ ಬಟನ್ ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ಇದನ್ನು ಶೇರ್ ಮಾಡಿ. ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ನಮ್ಮ ವಿಡಿಯೋನ ಶೇರ್ ಮಾಡಿ. ಹಾಗೆ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ, ತಯಾರಾಯಿತು ಚಪಾತಿಯೊಂದಿಗೆ
ಈ ಒಂದು ಶೇಖರಣೆ ತಿನ್ನಲು ತುಂಬಾ ಸೊಗಸಾಗಿರುತ್ತೆ ಫ್ರೆಂಡ್ಸ್. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.